ಶಕ್ತಿವಂತರು, ಯುಕ್ತಿವಂತರು, ಧನವಂತರೇ ಆಳ್ತಾ ಇದ್ರೆ ಬಡವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಅದಕ್ಕೆ ಸರ್, ಅದಕ್ಕೆ ಯಾವುದೋ ಒಂದು ಹುಟ್ಕೊಳುತ್ತೆ ಸರ್, ಬರ್ತದೆ. ಹುಟ್ಕೊಡುತ್ತೆ ಅಂತ ಕಾಯಕ್ಕಾಗುತ್ತಲ್ಲ, ನಾವು ಹುಟ್ಟಾಕ್ಬೇಕಲ್ವ ಸರ್? ಈಗ ಸ್ವಾತಂತ್ರ್ಯ ಥರ ಹುಟ್ಟಾಕಿದ್ರೆ ಅದು ಎಷ್ಟೋ ವರ್ಷ ಸತತವಾಗಿ ಬಂದ ಮೇಲೆ ಅದು ನಾವು ಶುರು ಮಾಡೋಣ, ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ನೀವು ಮಾಡಿದ್ರೆ ನಾನು ಬೆಂಬಲಿಸ್ತೀನಿ, ಬಟ್ ನನ್ನ ಕೈಲಾಗಲ್ಲ. ಮಾಡ್ತಾ ಇದೀರಲ್ಲ ಸರ್, ಒಂದು ಪಕ್ಷದ ಅಧ್ಯಕ್ಷನಾಗಿ ಎಷ್ಟು ದಿವಸ ಆದ್ರೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ಅದನ್ನ ನಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮಾಡಿ 2 ವರ್ಷದ ಮೇಲೆ ಆಯ್ತು. ಕಾಸಿಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಚಂದ್ರು, ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ಗೆ ನೀವು ಸಂದರ್ಶನ ಕೊಡ್ಲಿಕ್ಕೆ ಬಂದಿದ್ದೀರಿ. ನಮ್ದು ಭಾಗ್ಯ ನಿಮ್ಮ ಜೊತೆ ಮಾಲ್ಟೆ ಹೊಡೆಯೋದು. ನಿಮ್ಮ ಹೆಸರೇ ಮುಖ್ಯಮಂತ್ರಿ ಚಂದ್ರನಾ ಅಥವಾ ಬೇರೆ ಏನಾದ್ರು ಇದೆಯಾ? ಇಲ್ಲ ಸರ್, ಮುಖ್ಯಮಂತ್ರಿ ಚಂದ್ರ ಯಾರು ಇಟ್ಕೊಳಕ್ಕಾಗಿತ್ತು? ಯಾರಪ್ಪ ಅಮ್ಮ ಇಡಕ್ಕೆ ಹೋಗ್ತಾರೆ ಆ ಹೆಸರನ್ನ? ಅದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟು ಬೆಳೆದಂಥವ್ರು ನಾವು, ರೈತಾಪಿ ಕುಟುಂಬದವರು. ಸೊ ನಿಮ್ಮ ಪರಿಚಯ ನೀವೇ ಮಾಡ್ಕೊಂಬಿಡಿ. ಅಷ್ಟೇ ಬಿಡಿ. ಈ ನೆಲಮಂಗಲ ತಾಲೂಕು ಹೊನ್ಸಂದ್ರ ಗ್ರಾಮ ಅಂದ್ರೆ ಬೆಂಗಳೂರು ರೂರಲ್. ಇಲ್ಲಿ ಬೆಂಗಳೂರಿಗೆ ಹತ್ತಿರವಾದಂಥ ಊರೇ, ಆದರೆ ಕುಗ್ರಾಮನೇ. 40-50 ಮನೆ ಇದ್ದಂಥ ಮನೆ. ಅದರೊಳಗಡೆ ನಮ್ಮದು ಇನ್ನೊಂದು ಹೇಳಬೇಕು ಅಂದರೆ ಸಮಾಜ ಇದೆಯಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಸಮಾಜದ ರೀತಿಯಲ್ಲಿ ದೊಡ್ಡ ಸಮಾಜ, ಪ್ರಬಲವಾದ ಸಮಾಜ, ಎಲ್ಲ ಭದ್ರತೆ ಇರೋ ಸಮಾಜ ಅಲ್ಲ. ಅಂದರೆ ಮಕ್ಕಳಿಗರಾಗಲಿ, ಲಿಂಗಾಯತರಾಗಲಿ, ಒಬ್ಬರು ಬ್ರಾಹ್ಮಣರಾಗಲಿ, ಕುರುಬರಲ್ಲಿ ಆ ಥರದ್ದೆಲ್ಲ. ಮೈನಾರಿಟೀಸ್ ಅಂದರೆ ಸ್ವಲ್ಪ ಸಂಖ್ಯಾತರು, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು. ಅಲ್ಪಸಂಖ್ಯಾತರು ಬೇಸಿಕಲಿ, ಅದರೊಳಗಡೆ ಸ್ವಲ್ಪ ಸಂಖ್ಯಾತರು. ಪೊಸಿಷನ್ ಏನಂದ್ರೆ ಆಕ್ವರ್ಡ್ ಪೊಸಿಷನ್ನಲ್ಲಿದ್ದೀವಿ. ಅಂದರೆ ಯಾವುದೂ ಪ್ರಬಲವಾಗಿಲ್ದಿದ್ದು ನಮ್ಮಂಥವ್ರು ಯಾವ್ಯಾವುದೋ ಕಾರಣಕ್ಕೆ ಈ ಲೈನಿಗೆ ಬಂದಿದ್ದರಿಂದ ಸುದ್ದಿ ಆದ್ಮೇಲೆ ಬರ್ತು. ನಾವು ಸುದ್ದಿ ಆದ್ಮೇಲೆ ನಮ್ಮ ಸಮಾಜ ಯಾವುದು ಅಂತ ಗೊತ್ತಾಗ್ತಾ ಇದೆ. ಹಂಗಾಗಿದೆ. ನಿಮ್ಮ ಮೂಲಕ ಸಮಾಜ ಗೊತ್ತಾಯ್ತು. ಇಷ್ಟು ವರ್ಷ ಇದ್ರು ಕೂಡ ಯಾವುದೋ ಒಂದು ಕಾಲದಲ್ಲಿ, ಈ ಪಳ್ಳೆಗಾರರ ಕಾಲದಲ್ಲಿ ವಿಷ್ಣುವರ್ಧನ್ ಅಂದ್ರೆ ಸಿನಿಮಾ ನಟ ಅಲ್ಲ ಸರ್, ಮಹಾರಾಜ ಇತಿಹಾಸ. ಆ ಕಾಲದಲ್ಲಿ ಯಾವ್ಯಾವುದೋ ಯುದ್ಧಗಳಾದಾಗ ಯಾವುದೋ ಒಂದು ಪಂಗಡದವರು, ಜೈನ್ ಸಮಾಜದವರು ವಲಸೆ ಬಂದಂಥ ತಂಡ ಇದು. ಅದು ಅಲ್ಲಿಂದ ಬಂದು ಇಲ್ಲಿ ಬದುಕಬೇಕಾದ್ರೆ ಆ ಜಾತಿ ಹೇಳ್ಕೊಂಡು ಹೋದ್ರು. ಅವತ್ತು ಕಷ್ಟ ಇದ್ದಂಥ ಕಾಲದಲ್ಲಿ ಏನಾಗ್ತಿದ್ರು, ಯಾವ್ಯಾವ ಊರಿಗೆ ಹೋಗಿ ಸೆಟ್ಲ್ ಆದರೂ ಅನುಕೂಲ ಮಾಡ್ಕೊಂಡು, ಶ್ರೀಮಂತರು ಯಾರಾದರೂ ಜಾಗ ಕೊಟ್ಟರಲ್ಲ ದೇವಸ್ಥಾನದ ಹತ್ರ, ಅವಾಗಿತ್ತಲ್ಲ ಪಳ್ಳೆಗಾರ, ಆ ಊರಿನ ದೇವರು ಅಂದ್ಕೊಂಡ್ರು ಅವರು. ಜೈನಿಸಮ್ ಬಿಟ್ಬಿಟ್ರು. ಆ ಊರಿನ ದೇವ್ರೆ, ಆ ಊರಿನ ಹೆಸರುಗಳು ಏನು ರಿಲೇಟ್ ಆಗ್ತಿತ್ತು, ರೆಡ್ಡಿ ಅಂತ ಇದ್ರು ರೆಡ್ಡಿ ಇಟ್ಕೊಂಡ್ರು, ನರಸಿಂಹಯ್ಯ ಅಂದ್ರೆ ನರಸಿಂಹಯ್ಯ ಇಟ್ಕೊಂಡ್ರು, ಬಸವರಾಜು ಅಂದ್ರೆ ಲಿಂಗಾಯತರ ಕಡೆ ಬಸವರಾಜು, ಹಿಂಗೆ ಇಟ್ಕೊಂಡು ಬೆಳೆದಿರ್ತಕ್ಕಂಥದ್ದು 11ನೇ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸಮಾಜ ಇದು. ಸೊ ಬದುಕೋದಾರಿ ಅವತ್ತಿನ ಪರಿಸ್ಥಿತಿ. ಆಮೇಲೆ ಸಾಧು, ಹಿಂದೂ ಸಾಧರು ಅಂತ ಹೆಸರಾಯ್ತು ಅದಕ್ಕೆ. ಸಾಧು ಅಂತಂದ್ರೆ ಯಾಕೆ ಸಾಧುಗಳಾಗಿ, ಯಾಕೆ ಸಾಧು ಶಕ್ತಿನೇ ಇರಲಿಲ್ಲ, ಯಾರ ಕತ್ತಿ ಬೆಳೆಯೋದು ಸಾಧುಗಳು. ಅದನ್ನ ಹಿಂದೂಗಳು ಸಾಧುರು ಅಂತ ಮಾಡ್ಕೊಂಡ್ಬಿಟ್ರು. ಜೈನ್ಸ್ ಅಂದ್ರೆ ತಾಪತ್ರಯ ಆಗುತ್ತೆ ಅನ್ನೋ ತನಕ ಹಿಂದೂಗಳಾಗ್ಬಿಟ್ರು. ಹಂಗಾಗಿ ಬಂದಿರತಕ್ಕಂಥ 400-500 ವರ್ಷಗಳ ಸಾಧುರು ಅಂತಾರ ಅವ್ರನ್ನ, ಹಿಂದೂ ಸಾಧರು. ಅವರ ವೃತ್ತಿ ಏನು? ಇದ್ರಲ್ಲಿ ಇನ್ನೊಂದು ಲಿಂಗಾಯತ್ ಸಾಧರು ಇದ್ದಾರೆ, ಸಾಧಲಿಂಗಾಯತರು ಅಂತ. ಅದು ಸಾಧಲಿಂಗಾಯತರು, ಇದು ಹಿಂದೂ ಸಾಧರು, ಅದೇ ವ್ಯತ್ಯಾಸ. ಬಟ್ ಅದು ದುರುಪಯೋಗ ಆಗೋಯ್ತು. ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ನ ಬೆನಿಫಿಟ್ಸ್ನೆಲ್ಲ ಈ ಎಂತರು ಸಾಧಲಿಂಗಾಯತಲ್ಲ ಹಿಂದೂ ಸಾಧರು ಅಂತ ಬರ್ಸ್ಕೊಂಡು ಅದನ್ನು ತಗೊಂಡ್ಬಿಟ್ರು. ನಡೆದೋಯ್ತು. ನೀವು ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ದ್ವಾರಕನಾಥ. ನಾನು ಅದಕ್ಕೆ ಹೋರಾಟ ಮಾಡಿದ್ದೆ. ಹಾಗಾಗಿ ಅಂಥದ್ದೊಂದು ಊರಿನಲ್ಲಿ ನಾವೊಂದು ಊರಿಗೆ ಸೇರ್ಕೊಂಡಿದ್ದ ಕಡೆ ವೀರಭದ್ರೇಶ್ವರ ನಮಗೆ ದೇವರು, ಸಂಬಂಧನೇ ಇಲ್ಲ. ಆಮೇಲೆ ನನ್ನ ಮನೆ ದೇವರು ಬಂದ್ಬಿಟ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಹಂಗೆ ಅಂದ್ರೆ ಅವತ್ತು ಯಾರ್ಯಾರು ಯಾವ ಊರಲ್ಲಿ ಬದುಕ್ತಿದ್ರು ಅಲ್ಲಿ ಯಾವ್ದು ಪ್ರಬಲವಾದ ದೇವರಿತ್ತೋ ಅದನ್ನ ಪೂಜೆ ಮಾಡ್ಕೊಂಡು ದೇವ್ರು ಮಾಡ್ಕೊಂಡ್ರು. ಅವ್ರ ಸಂಸ್ಕೃತಿನ ಕಲ್ತ್ಕೊಂಡ್ರು. ಪ್ಯೂರ್ ವೆಜಿಟೇರಿಯನ್. ನೀವು ಪ್ರಾಥಮಿಕ, ಮಾಧ್ಯಮಿಕ ಇದು ಊರಲ್ಲಿ 1ರಿಂದ 4ನೇ ತರಗತಿವರೆಗೂ ಏಕೋಪಾಧ್ಯಾಯ ಶಾಲೆ. ಯಾವ ಊರದು? ನೆಲಮಂಗಲದ ಹತ್ರ ಹೊನ್ಸಂದ್ರ ಅಂತ ಒಂದು ಗ್ರಾಮ, ಕುಣಗಲ್ ರೋಡ್ಗೆ ಹೋಗ್ತೀವಲ್ಲ ಅಲ್ಲಿ ಬರುತ್ತೆ ಎಡಗಡೆ. ಆಗ ನಮ್ಮ ತಂದೆ ಅಗ್ರಿಕಲ್ಚರಿಸ್ಟ್, ವ್ಯವಸಾಯ. ಸುಮಾರಾಗಿ ಜಮೀನು ಇದ್ರೂ ಕೂಡ ದುಡಿಮೆ ಮಾಡಕ್ ಆಗ್ತಿರ್ಲಿಲ್ಲ. ನೀರಾವರಿ ಇಲ್ಲ, ಒಣ ಬೇಸಾಯ, ಮಳೆ ಬಿದ್ದರೆ ಆಯ್ತು, ಮಳೆ ಬಿದ್ದಿದ್ರೆ ಆಯ್ತು, ಈ ಥರದ ಪರಿಸ್ಥಿತಿ. 5 ಜನ ಮಕ್ಕಳಲ್ಲಿ ನಾನು ಮಧ್ಯಮ. 2 ಅಕ್ಕದಿರು, 2 ತಂಗಿದಿರು. ನಾವು 5 ಜನ ಗಂಡು ಮಕ್ಳು, ನಾನು ಮಧ್ಯಮ. ವೆರಿ ಗುಡ್. 2 ಅಣ್ಣ 2 ತಮ್ಮ. ಮಧ್ಯದವ್ರು ನೀವು. 5 ಜನ ಗಂಡು ಮಕ್ಕಳೇ. ನಮ್ದು ಹಂಗಲ್ಲ, 4 ಜನ ಹೆಣ್ಮಕ್ಳು, ನಾನು ಒಬ್ಬನೇ ಮಗ, ನಾನು ಮಧ್ಯದವನು. ಸೊ ನಮ್ಗೆ 1 ಅಕ್ಕ 2 ತಂಗಿ, ನಾವು 8 ಜನ. ಇನ್ನೂ ದೊಡ್ಡ ಕುಟುಂಬ. ಹಂಗಾಗಿ ಅಲ್ಲಿಂದ ಅಂದ್ರೆ ಭಾರಿ ನಮ್ಮ ತಂದೆ ತಾಯಿದ್ರು. ನಮ್ಮ ತಂದೆಯವ್ರಿಗೆ ಆ ಕಾಲದಲ್ಲೇ ನಮ್ಮ ತಾತ ಸ್ವಲ್ಪ ಕಷ್ಟ ಬಿದ್ದು ಮಕ್ಕಳು ಓದಿಸ್ಬೇಕು ಅಂತ ಎಲ್ಲೆಸ್ಸೋ ಅಂದ್ರೆ 7ನೇ ತರಗತಿ ಆ ಥರದ್ದೇನೋ ಓದಿದ್ದಾರೆ. ಅಮ್ಮ ಏನಿಲ್ಲ, ಆಮೇಲೆ ಕಲ್ತ್ಕೊಂಡು ಪುಸ್ತಕ ಓದುವಷ್ಟು ಮಟ್ಟಿಗೆ ಏನೋ ಕಲ್ತ್ಕೊಂಡಿದ್ರು. ಇದಿಷ್ಟೇ ಕತೆ. ಅಕ್ಕದಿರೆಲ್ಲ ಸುಖವಾಗಿ ಮದುವೆ ಆದರೂ ಹೋದ್ರು ಅಲ್ಲ. ನಾನು ಅವ್ರಾಗ ತನಕ ಅಲ್ಲಿ ಬೆಳೆದಂಥವ್ನು 1ರಿಂದ 4 ಪ್ರಾಥಮಿಕ ಏಕೋಪಾಧ್ಯಾಯ ಶಾಲೆ. ಅಂದರೆ ಮೇಷ್ಟ್ರು ಅವ್ರು ಇಷ್ಟ ಬಂದಾಗ ಬರೋರು ಮತ್ತು ಹೋಗೋರು, ಮತ್ತು ಊರಿನ ಜನಗಳೆಲ್ಲ ಅವ್ರಿಗೆ ಗುರುಗಳು.
ಆದರೆ ಡಿಸಿಪ್ಲಿನ್ ಅಂತ ಇಲ್ಲ, ಬಟ್ ಅವರಲ್ಲೇ ಡಿಸಿಪ್ಲಿನ್ ಇತ್ತು. ವೇಸ್ಟ್ಗಳೆಲ್ಲ ಆ ಕಾಲದಲ್ಲಿ ಹೌದು ನಿಯತ್ತು. ನಾನು ಸಂಬಳ ತಗೋತಿದ್ದೀನಿ ಗೊತ್ತಿದ್ದೇವಾಗ 170-75 ರೂಪಾಯಿ ಪೇಟ ಗಿಟ ಹಾಕೊಂಡು ಡಿಸಿಪ್ಲಿನ್ ಆಗಿ ಬರೋರು. ಅಲ್ಲ, ಕಲಿಯೋ ಮಕ್ಕಳಿಗೆ ಚೆನ್ನಾಗಿ ಕಲಿಸೋ, ಆಮೇಲೆ ಆಸಕ್ತಿಯಿಂದ ಆಮೇಲೆ ಹುಡಿಕೊಂಡು ಮನ್ಗೋಗೋರು. ಯಾಕೋ ಬಂದಿಲ್ಲ ಕಳಿಸಿ, ಯಾಕೋ ಬಂದಿಲ್ಲ ಕಳಿಸಿ. ನಾವು ಎಷ್ಟು ಕಲಿತಿದ್ರು ಅವ್ರಿಗಿದ್ದಿದ್ದು ಅಷ್ಟೇ ಫೆಸಿಲಿಟೀಸ್, ನಮಗೂ ಅಷ್ಟೇನೆ. ಒಂದೊಂದು ಬೆಂಚ್ ಮೇಲೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಕೂತ್ಕೋಬೇಕಾಯ್ತು. ಬೆಂಚ್ ಅಲ್ಲ, ಈ ಮಣೆ ಮೇಲೆ ಹತ್ತು ಕಡೆ ಕುಂಡಿ ಹಾಕೊಂಡು ನಾವು ಇದ್ ಕಡೆ ಹಿಂಗೆ ಕೂತ್ಕೊಳ್ಳೋಂಥದ್ರಲ್ಲಿ ಕಲ್ತಿದ್ದು. ತಲೆಗೇನು ವಿದ್ಯಾಭ್ಯಾಸ ಆಗ್ತಿರಲ್ಲ. ಮನೇಲೂ ಕೂಡ ಅಷ್ಟೊಂದು ಗಂಭೀರವಾಗಿ ದೊಡ್ಡದ ಇವನ್ನ ಓದಿಸಿ ಏನೋ ಮಾಡಬೇಕು ಅನ್ನೋದಿರಲಿಲ್ಲ. ಕಳಿಸಿ ಕಳಿಸ್ಬೇಕು, ಸ್ಕೂಲ್ ಇದೆ, ಸರ್ಕಾರದ ಸ್ಕೂಲ್, ಅವಾಗ ಪ್ರೈವೇಟ್ ಅನ್ನೋ ಪ್ರಶ್ನೆನೇ ಇರ್ಲಿಲ್ಲ. ಹಾಗಾಗಿ ಮನೇಲಿ ಇನ್ನೊಂದು ಗಲಾಟೆ ಆಗುತ್ತೆ ಅಂತ ಕಷ್ಟನಾದ್ರೂ ಬಿದ್ದು ಕಳಿಸ್ಬಿಡೋರು ಸ್ಕೂಲ್ಗೆ. ಅಷ್ಟು ವರ್ಷ ತೊಂದರೆ ಇರೋಲ್ಲ ನಮಗೆ ಅಂತ. ಒಬ್ಬ ಮುಗ್ಧ ದಡ್ಡ, ಬೇಸಿಕಲಿ ದಡ್ಡ ಅಂದರೆ ಜ್ಞಾನದಲ್ಲ, ಜ್ಞಾನ ಬಂದಿದೆ ನನಗೆ ವಿದ್ಯಾಭ್ಯಾಸದಲ್ಲಿ. ಕಾಲೇಜ್ಗೆ ಎಲ್ಲಿ ಹೋದ್ರಿ? ಅದೇ ಅದು ಮುಗಿಸ್ಕೊಂಡು ನಮ್ಮ ಇಲ್ಲಿ ಓದೋದಿಲ್ಲ, ಇವನು ಪ್ರೀತಿ ಜಾಸ್ತಿ, ಒಬ್ಬನೇ ಮಗ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಇನ್ನೊಂದು ಅಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಅಂಥದ್ದೇ ಒಂದು ಹಳ್ಳಿಗೆ ಕಳಿಸಿದ್ರು. ಅದು ಕುದೂರು ಅಂತ ಕೇಳಿದಿರಲ್ಲ? ಕುದೂರು ಮರೂರು ಹ್ಯಾಂಡ್ ಪೋಸ್ಟ್ ಹತ್ರ. ಅಲ್ಲಿ ನಮ್ಮ ಚಿಕ್ಕಪ್ಪ ಅವರು ಪ್ರಬಲವಾಗಿದ್ದರಂತೆ, ಅವನ ಮನೆ ಕಳಿಸಿದ್ರು. ಇಲ್ಲಿಗಿಂತ ಹೆಚ್ಚು ಪ್ರೀತಿ ಆಯಿತು. ಅಲ್ಲಿಂದ ಕಳಿಸೋರೆ ಪಾಪ, ಇವನ್ನ ಬೈಯೋದು ಬೇಡ ಹಾಗೆ ಅಂತ. ಅಲ್ಲೂ ಓದ್ತಿರಲ್ಲ, 1 ವರ್ಷ ಓದೇ ಫೇಲ್ ಆದೆ. ಅದ್ಯಾವುದೋ 7ನೇ ಕ್ಲಾಸ್. ಆಗೇನು ಮಾಡಿದ್ರು, ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು, ಅವ್ರಿಗೂ ಮುಜುಗಾರ, ಇವನ್ ಇಲ್ಲಿಂದ ಕಳಿಸೋದು ಹೆಂಗೆ, ನಾವು ಮನೆ ಬಿಟ್ಟು ಓಡಿಸಿದ್ರು ಅಂತ ಅನ್ಕೋತಾರೆ ಅಂತಲೂ ಏನೋ ಅವರಿಗೆ. ಹಿಂಗಾಗಿದೆ, ವಿದ್ಯಾಭ್ಯಾಸ ಬೇಕು ಅಂದ್ರೆ ಸಿದ್ಧಗಂಗಾ ಮಠ ಇದೆಯಲ್ಲ, ಅಲ್ಲಿಗೆ ಹಾಕ್ಬಿಡೋಣ, ಅಲ್ಲಿ ಯಾರು ಬೇಕಾದ್ರೂ ಗೊತ್ತೇ. ಅವತ್ತಿಗಾಲೇ ದೊಡ್ಡ ಹೆಸರು ಮಾಡಿದ್ದಂತೆ ತುಮಕೂರು ಹತ್ರ. ಅಲ್ಲಿ 8, 9, 10 ಮತ್ತು PUC ಒಂದು ವರ್ಷದಿತ್ತು. ನಿಮ್ಗೆ ಹೆಂಗಿತ್ತು ಗೊತ್ತಿಲ್ಲ, 1 ಇಯರ್ PUC ಇತ್ತು ಅವಾಗ. ನಾನು 11th ಸ್ಟ್ಯಾಂಡರ್ಡ್ ಕರೆಕ್ಟ್. ಆ 1 ವರ್ಷದ PUC ಅಲ್ಲಿ ಮಠದಲ್ಲಿ 5 ವರ್ಷ ಕಾಲ ಕಳೆದೆ. ಮಠದಲ್ಲಿ ಅಲ್ಲೂ ಏನು ಸಂಸ್ಕೃತ ಬೇರೆ ಬೇಡ, ಯಾವ ತಲೆ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಅವರು ಹೇಳೋರಿಗೆ ಮಾತ್ರ ಅರ್ಥ ಮಾಡ್ಕೊತಿದ್ರು ಅಷ್ಟೇ, ನಮ್ಗಂತೂ ಸುಮ್ಮನೆ ಕೂತಿರೋದು ಅಷ್ಟೇ ರೀತಿ. ಆಮೇಲೆ ಅದು ಮಾರ್ಕ್ಸ್ ಬರ್ತದೆ ಅಂತಲೋ ಏನೋ ಸಂಸ್ಕೃತ ಕೊಡಿಸ್ಬಿಡೋರು. ಆಮೇಲೆ ಕನ್ನಡ ಮೀಡಿಯಮ್ ಆದ್ದರಿಂದ ಒಂದಿಷ್ಟಿಷ್ಟು ಬರ್ತಿತ್ತು, ಓದ್ಕೊಂಡು ಪಾಸ್ ಮಾಡಿ. SSLC ನನಗಿಂತ ಬುದ್ಧಿವಂತ ನಾಗರಾಜ ಅಂತ ನಮ್ಮ ಜೊತೆಲೇ ಇದ್ದ, ನಮ್ಮೂರ್ನೇ. ಅವ್ನು ಅದೇನೋ ಓದ್ತಿರು, ಒಂದೇ ಊರು, ಒಂದು ಬೀದಿ ಅಷ್ಟೇ, ಅಷ್ಟು ಸಿಕ್ಕಾಬಟ್ಟೆ ಬುದ್ಧಿವಂತ ಓದೋದ್ರಲ್ಲಿ. ಎಲ್ಲ ಅರ್ಥ ಮಾಡ್ಕೊಂಡು ಬಂದ್ಬಿಟ್ಟು ಅದು ಯಾಕೆ ಅಂತ ಗೊತ್ತಿಲ್ಲ. ಬಡವ ನಮಗೆ ಕಂಪೇರ್ ಮಾಡಿದಾಗ ಕಷ್ಟ ಬಿದ್ದು ಜೀವನ ಮಾಡ್ತಿದ್ದವರು. ವಿದ್ಯಾಭ್ಯಾಸದಲ್ಲಿ ಕಾಮನ್ ಸೆನ್ಸ್ ಕಡಿಮೆ ಅವನಿಗೆ, ವಿದ್ಯಾಭ್ಯಾಸ ಚೆನ್ನಾಗಿ. ವಿದ್ಯಾಭ್ಯಾಸ SSLC ನಲ್ಲಿ ಏನೂ ಬರೆಯಕ್ಕೆ ಬರಲ್ಲ ಸರ್ ನನಗೆ, ಭಯಂಕರ. ಆಮೇಲೆ ಅವಾಗೆಲ್ಲ ಹಿಂಗೆ ಒಟ್ಟಿಗೆ ಕೂರಿಸ್ಕೊಂಡು ಬರೆಸ್ತಿದ್ರು, ಇಷ್ಟೊಂದು ಸ್ಟ್ರಿಕ್ಟ್ ಇರ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವನು ನೋಡ್ಕೊಂಡು ಪೂರ್ತಿ ಕಾಪಿ ಮಾಡಿದ್ದು ನಾನು. ಇಲ್ಲದ್ರೆ ಎದ್ದು ಬರ್ಬೇಕಾಯ್ತು ನಾನು ಅಷ್ಟೇ. ಅವ್ನಿಗೆ ಹೇಳಿದೆ, ಅವನಿಲ್ಲ ತಗೊಂಡು ನಾನು ನೋಡ್ಕೊಳ್ಳೋ ಅಂತ ಕೂತ್ ಬರ್ಕೊಂಡು. ನಂದು 2nd ಕ್ಲಾಸಲ್ಲಿ ಪಾಸ್ ಆಯ್ತು, ಒಂದು 3rd ಕ್ಲಾಸಲ್ಲಿ ಪಾಸ್ ಆಯ್ತು. ಇದು ವಿಚಿತ್ರ. ಅದೇ ಹುಡುಗ PUC ನಲ್ಲಿ 11th ಸ್ಟ್ಯಾಂಡರ್ಡ್ನಲ್ಲಿ ತುಮಕೂರ್ಗೆ ಹೋಗ್ತಿದ್ದ ಸೈಕಲ್ ಹಾಕೊಂಡು ಮಠದಿಂದ. ಅವಾಗ 11th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಕಾಸಂದ್ರದಿಂದ, ಅಂದ್ರೆ ಸೀಳ್ದಾರಿ ಇತ್ತು ಆ ಮಠದಿಂದ. ಸೈಕಲ್ ಹೆಂಗಿದ್ರೆ ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸೋಷ್ಟು ದುಡ್ಡು ಹಂಚಿದ್ರು, ಅವನಿರ್ಲಿಲ್ಲ. ಸೊ ಕಂಡೀಷನ್ ಅಂದಿತ್ತೆ ಕಿತಾಪತಿ, ನೀನು ನಾವು ಇಬ್ಬರು ಒಟ್ಟಿಗೆ ಹೋಗೋಣ, ನಾನು ತುಳಿಯೋಲ್ಲ, ನೀನು ತುಳಿಬೇಕು, ನಾನು ಕುಂತ್ಕೊಂತೀನಿ. ನೀವು ಮಾಲೀಕ, ಅವನು. ಆಮೇಲೆ ರಾತ್ರಿ ಹೊತ್ತೇನಾದ್ರು ಸಿನಿಮಾಗೆ ಹೋಗ್ಬೇಕಾದ್ರೆ ಡೈನಾಮೈಟ್ ಎಲ್ಲ ಇತ್ತು, ಅದಕ್ಕೆ ಹಾಕ್ಸಿದ್ರು. ಅದು ಹಾಕೊಂಡು ಹೋಗ್ತಿದ್ದೆ. ಡೈನಾಮೈಟ್ ಅಂತೀನಿ, ಡೈನಾಮ ಅದು ಹಾಕೊಂಡ್ಬಿಟ್ಮೇಲೆ ಅದನ್ನು ಮತ್ತು ನನ್ನೂ ತುಳಿಯೋದು ಬಹಳ ಕಷ್ಟ ಆಯಿತು. ಆವಾಗ ಕದ್ದು ಅದನ್ನು ತೆಗೆದುಬಿಟ್ಟು ಹಂಗೆ ಹೋಗೋ ನೋಡ್ಕೊಳ್ಳೋಣ ಈ ಥರದ್ದನ್ನು ಮಾಡಿ ಫ್ರೆಂಡ್ಶಿಪ್ ಹಂಗೆ ಬೆಳ್ಕೊಂಡಿತ್ತು. ಓದೇ ರೂಮಲ್ಲಿ ಉಳ್ಕೊಂಡಿದ್ದು, ಸ್ವಾಮಿಗಳು ಇದ್ದಂಥ ರೂಮಲ್ಲಿ. SSLC ಯಾವಾಗಲೂ ಸ್ವಾಮಿಗಳು ಮಾರ್ಕಾಂಡ ನಿಲಯ ಅಂತ ಇತ್ತಲ್ಲಿ, ಅಂದರೆ SSLC ಓದೋ ಹುಡುಗರಿಗೆ ಅಲ್ಲಿ ಹಾಕೋರು, ಬಡವರಿಗೆಲ್ಲ. ಸ್ವಾಮಿಗಳು ಒಂದು ರೂಮಲ್ಲಿ ಮಲ್ಕೊಳ್ಳೋರು, ವಿಶೇಷ ನಿಗಾ ಕೊಡೋಕ್ಕೆ. ಆ ಗಮನ, ನಾನು ಇದ್ದೀನಿ ಇಲ್ಲಿ ಅಂತ. ಆಮೇಲೆ 11 ಗಂಟೆಗೆ ಬರೋದು ನಾನು, ಅಂಥದ್ದಕ್ಕೆ ಎದ್ದಿರಬೇಕು ಓದ್ಕೊಂಡು ಅಂತ ಒಂದು ಕಂಡೀಷನ್ನು. ಬೆಳಗ್ಗೆ 4:15 ಎಲ್ಲರಿಗೂ ಬಂದು ದಡದು ಇದರಲ್ಲಿ ಬಾಗಿಲು ತಡೆದು ಹೋಗ್ಬಿಡೋರು. ಸ್ವಾಮಿ ಪ್ರೀತಿ ಅಂದ್ರೆ ಪ್ರೀತಿ ಮಕ್ಕಳು. ಸ್ವಾಮಿಗಳೇ ಸ್ವಾಮಿಗಳವ್ರು. ಅವತ್ತೇ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಗೊತ್ತಿರಾ? 111ರಲ್ಲಿ ಅವರು ತಿರೋಗಿದ್ದು. ಹೌದು. ನಾನು 68, 69 ಹೇಳ್ತಿರೋದು. ನಮಗೂ ಅವ್ರಿಗೂ ಒಂದು 30 ವರ್ಷ ವ್ಯತ್ಯಾಸ ಇರ್ಬೋದು. ಅದಾಯಿತು. PUC ಸುಮ್ಮನೆ ಹೇಳಿದೆ ಅಲ್ಲ, ಇದಕ್ಕೆ ನಾನು ತುಮಕೂರ್ಗೆ ಹೋಗೋದು ಬರೋದು ಮಾಡ್ತಿದ್ದು. ಇಂಗ್ಲೀಷ್ ಮೀಡಿಯಂ ದಡ. SSLC ಅಲ್ಲ, ಇಂಗ್ಲೀಷ್ನಲ್ಲಿ ಸೂಟ್ ಹಾಕೊಂಡು ಬಂದು ಪಾಠ ಮಾಡೋರು ಆಗ್ಬಿಟ್ಟಿದ್ದಾರೆ ಅಲ್ಲಿ. ಅಲ್ಲಿಂದ ಹೋಗಿದ್ರು ಕೂಡ ಅವ್ರಿಗೊಂದು ಫ್ಯಾಷನ್ ಏನಿತ್ತು ಅವಾಗ ಅಂದರೆ, ಸೂಟ್ ಹಾಕೊಂಡ್ರೆ ಮಾತ್ರ. ಅದರೊಳಗೂ ಇಂಗ್ಲೀಷ್ ಮೇಸ್ಟ್ರ್ ಅಂತೂ ಸೂಟ್ ಇಲ್ಲದೆ ಅವನು ಬರ್ತಾನೆ ಇರಲಿಲ್ಲ. ಅದು ಏನು ಕೇಳ್ತಿದ್ವು, ಏನು ಹೇಳ್ತಿದ್ರು ಗೊತ್ತಾಗಿಲ್ಲ. ಅದು ಕೂಡ ಹಿಂಗೆ ಕೂತ್ಕೊಂಡು ಬರದೆ, ಭಾಳ ದುರದೃಷ್ಟ. ಅದೇ ನಾಗರಾಜು ನಾನು ಜೊತೆಲಿ ಬರೆದು ಅವ್ನು ಫೇಲ್ ಆದ, ನಾನು ಪಾಸ್ ಆದ.
ಇದು ನಡೆದ ಘಟನೆ. ಚಿತ್ರರಂಗಕ್ಕೆ ಹೆಂಗೆ ಬಂದ್ರಿ ಸರ್ ನೀವು? ಚಿತ್ರರಂಗಕ್ಕೆ ಬರೋದು ಆಸಕ್ತಿನೂ ಇಲ್ಲ. ಅದು ಅಷ್ಟೊಂದು ಇದೇ ಇಲ್ವಲ್ಲ ಸರ್, ನಮಗೆ ಅನುಕೂಲಗಳೇ ಇಲ್ವಾ. ಸಿನಿಮಾ ನೋಡೋದೇ ಒಂದು ಮನೆಯಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕದ್ದು ಮಠದಲ್ಲಿದ್ದಾಗ ಸಿನಿಮಾ ನೋಡ್ತಿದ್ದ ಕತೆ ಹೆಂಗೆ ಅಂದ್ರೆ, ಸಿನಿಮಾ ನೋಡ್ತಿದ್ದು ಹುಚ್ಚಿತ್ತು, ಅನಿವಾರ್ಯ, ಓದೋದಂತೂ ಗೊತ್ತಿರಲಿಲ್ಲ, ಊಟ ಹಾಕೋರು 2 ಹೊತ್ತು. ಅಲ್ಲಿ ಜಾತ್ರೆ ಪ್ರತಿ ವರ್ಷ ಜಾತ್ರೆ ಆಗೋದು, 20 ವರ್ಷ ದೊಡ್ಡ ಜಾತ್ರೆ. ಅಂದ್ರೆ ಜಾತ್ರೆ ಅಂದ್ರೆ ಸಿನಿಮಾ ಟೆಂಟ್ ಇರೋದು, ಪತಾಸ್ ಇರೋದು, ಪಂಡಿ ಇರೋದು, ಏನ್ ತಿಂಡಿ ಕಂಪನಿಗಳು, ಆಮೇಲೆ ಎತ್ತು ದನಗಳೆಲ್ಲ ಒಂದ್ ಕಡೆ ಇರೋದು, ನಾಟಕದ ಕಂಪ್ನಿ ಬರೋದು, ಸಿನಿಮಾ ಟೆಂಟ್ಗಳು. ಅವಾಗ ಹಳೆ ಪಿಕ್ಚರ್, ರಾಜ್ಕುಮಾರ್ ಪಿಕ್ಚರ್ಗಳು ಇವೆಲ್ಲನೂ ಬರೋವಲ್ಲ. ಆಗ ನಮ್ಮನ್ನು ವಾಲಂಟರೀಸ್ ಮಾಡೋರು. ಅಲ್ಲಿ ವಾಲಂಟರೀಸ್ ಬೇಕಲ್ಲ, ಈ ಫುಟ್ಪಾತ್ನಲ್ಲಿ ಹೋಗೋರ್ನೆಲ್ಲ ತಡಿಬೇಕು, ಆಮೇಲೆ ಇಲ್ಲಿ ಗಲಾಟೆ ಆಗೋದು ನೋಡಿ, ಕಲ್ಯಾಣಿದೆಲ್ಲ ಕ್ಲೀನ್ ಮಾಡೋದಕ್ಕೆ ನೋಡ್ಕೊಳ್ಳಿ, ಈ ಥರದ್ದು ಒಂದೊಂದು ಬ್ಯಾಚ್ ಎಲ್ಲ ಮಾಡಿಬಿಡೋರು. ನಮ್ಮನ್ನು ಒಂದು ಬ್ಯಾಚ್ ಮಾಡಿ ಸಿನಿಮಾ ಥಿಯೇಟರ್ ಹತ್ರ ಗಲಾಟೆ ಆಗಬಾರ್ದು ಮತ್ತು ಧೂಳು ಎದ್ದಾಡಬಾರ್ದು ಅಂತ ನೀರು ಗೀರು ಬಿಡೋಕ್ಕೆ, ಎಲ್ಲ ಧೂಳು ಎದ್ದು ಬಿಡೋದಲ್ಲ. ಅದಕ್ಕೆ ಅವಾಗೇನು 8 ಆಣಿಂದ ಅದೆಷ್ಟೋ ಟಿಕೆಟ್ ಇತ್ತು, ನೆಲದ ಮೇಲೆ ಕೂತ್ಕೊಂಡು ನೋಡೋದು. ಅವಾಗ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ, ಖುಷಿ. ಆಗ ಅಲ್ಲಿ ಮಲ್ಲಿ ದೋಸೆ ಪಾಸೆ ತಿನ್ನೋ ಆಸೆ, ಮಠದಲ್ಲಿ ಊಟ ಸಿಕ್ಕೋದು. ಆ ಹೋಟ್ಲು ಟೆಂಟ್ ಹಾಕೊಂಡು ಮಾಡಿರೋರಲ್ಲ ಸರ್, ಟೆಂಪ್ರರಿ ಹೋಟ್ಲುಗಳು, ಅಲ್ಲಿ ದೋಸೆ ವಡೆ ಇವೆಲ್ಲ ಮಾಡೋರಲ್ಲ. ಆಗೇನು ಮಾಡೋದು, ಈ ಸಿನಿಮಾ ನೋಡೋದಕ್ಕೆ ಏನು ಮಾಡೋದು, ನಾವು ಪ್ಲ್ಯಾನ್ ಮಾಡಿ ಒಂದಿಬ್ಬರನ್ನ ಕರ್ಕೊಂಡು ಆ ತಟ್ಟಿಗೆ ಹಿಂದ್ಗಡೆಗೆ ಹೋಗಿ ತಟ್ಟಿಗೆ ಮೆತ್ತಿಗೆ ಕಿತ್ತು ಅದ್ರ ಹಿಂದ್ಗಡೆಯಿಂದ ಸ್ಕ್ರೀನಿಂದ ಅದು ಕುಂತ್ಕೊಂಡು ನೋಡೋದು ಗೊತ್ತಾಗ್ದಂಗೆ. ಅಂದರೆ ಸ್ಕ್ರೀನ್ ಹಿಂದ್ಗಡೆಗೆ ಅದೇ ನಮಗೆ ರಾಜ್ಕುಮಾರ್ ಯಾಕೆ ಎಡಗೈಲಿ ಫೈಟ್ ಮಾಡ್ತಾರೆ ಅಂತ ನಮಗೆ ಹಿಂದ್ಗಡೆ ನೋಡ್ಬಿಟ್ಟು ಐಡಿಯಾ ಇಲ್ಲ. ಮಿಕ್ಕಿದ್ದೆಲ್ಲ ಏನು ಗೊತ್ತಾಗ್ತಿರಲಿಲ್ಲ, ನಡೆಯೋದು ಗಿಡಿಯೋದು, ಯಾವ ಕಡೆ ನಡೀತಾರೆ, ಯಾವ ಮೆಟ್ಲು ಹತ್ತಾರೆ ಅಂತ ಗೊತ್ತಾಗಲ್ವಲ್ಲ. ಈ ಊಟ ಮಾಡೋದು, ಕೆಲಸ ಮಾಡುವಾಗ ಎಡಗೈ ಬಂದ್ಬಿಡೋದು ಬಲಗೈಗೆ. ಅದೇ ನಾವು ಸ್ವಲ್ಪ ದಿವಸ ಕನ್ಫ್ಯೂಷನ್ ಆಯಿತು. ಆಮೇಲೆ ಯಾವತ್ತೋ ಒಂದು ದಿವಸ ಅವ್ರು ಹೊಡೆದು ಬೈದು ನಮ್ಗೆ ಗಲಾಟೆ ಆಯಿತು. ಫ್ರೀನೇ ಬಿಡ್ತೀನಿ ಬನ್ನಿ ಅಂತೇಳಿ ಒಳಗಡೆ ಬಿಟ್ಟಾಗ ರಾಜ್ಕುಮಾರ್ ಬಲಗೈ ಇದೆ ಅಂತ ನಮಗೆ ಎಲ್ಲ ಗೊತ್ತಾಗಿ, ರಾಜ್ಕುಮಾರ್ ಅಂದ್ರೆ ಅಭಿಮಾನ ಆಯಿತು. ಅದೇ ನೋಡ್ತಿದ್ದೋ ಹಾಸ್ಯ ಇದೆಲ್ಲ ನೋಡಿ ಖುಷಿ ಮಾಡ್ತಿದ್ದು. ಬಂದು ಇನ್ನೊಂದು ತೀಟೆ ಏನಂತಂದರೆ, ಹೋಟ್ಲಲ್ಲಿ ತಿಂಡಿ ಇಲ್ಲ. ಅವಾಗ ಒಂದು ಸಾಮಾನ್ಯ ಜ್ಞಾನ ನನಗೆ ಚಿಗುರ್ತು, ಓದಕ್ಕಂತೂ ಚಿಗುರಿಲ್ಲ. ಬನ್ನಿ ಒಂದು ಪ್ಲ್ಯಾನ್ ಮಾಡೋಣ. ಒಂದೊಂದೂವರೆ ರೂಪಾಯಿ ಹೊಂಚ್ಕೊಂಡು 3 ಜನ ಹೋಟ್ಲಿಗೆ ಹೋಗೋದು. ಅವ್ರೇನು ಗೊತ್ತಾಗಲಿ, ಗೆಳೆಯರಿಗೆ ಹೋಗಿ ತಿಂಡಿ ತಿಂದು. ಎಷ್ಟು ತಿಂದು, ಒಂದೇ ಒಂದು ಸಣ್ಣ ದೋಸೆ ತೊಗೊಂಡು, ಸಣ್ಣದು ಅಂದರೆ ಖಾಲಿ ದೋಸೆ ತಿಂದ್ಕೊಂಡು ಎಲ್ಲರೂ ಅರ್ಧ ಕಾಫಿ ಕುಡ್ಕೊಂಡು ಅದಕ್ಕೆ ಒಂದು 50 ಪೈಸೆ ಆಯಿತು. ಅದು ಕೊಟ್ಬಿಟ್ಟು ಬಂದ್ಬಿಟ್ಟ. ಅದನ್ನು ಕೊಟ್ಬಿಟ್ಟು ಇದನ್ನು ಕದ್ಕೊಂಬಂದ್ಬಿಟ್ಟು, ಯಾವುದು ಬಿಲ್ ಕೊಡ್ತಾರೆ, ಆ ಬಿಲ್ ಕೊಡುವಾಗ ಅವನಿಗೆ ತೋರಿಸ್ಬಿಟ್ಟು ಕಾಸು ಕೊಟ್ಬಿಟ್ಟು ಅದನ್ನ ಇಟ್ಕೊಂಬಂದ್ಬಿಟ್ಟ. ಪೆನ್ಸಿಲಲ್ಲಿ ಬರೀತಿದ್ರು ಅದೆಲ್ಲ. ಅದು ನೆಕ್ಸ್ಟ್ ಟೈಮು ಅದೇ ಇಟ್ಕೊಂಡು ಹೋಗೋದು, ದೋಸೆ ಗೀಸೆ ಎಲ್ಲ ತಿಂದು ಅದೊಂದು 2.5 ರೂಪಾಯಿ ಆಗಿದ್ರು ಕೂಡ ತಿರ್ಗಿ 50 ಪೈಸೆ. ಸುಮಾರು ದಿವಸ 50 ಪೈಸದಲ್ಲಿ ಕಾಲ ಕೇಳಿದು ಸಿಕ್ಕಾಕೊಂಡು ಅದನ್ನು ಕೂಡ ಬೈದು ಅವರು ಕಂಪ್ಲೇಂಟ್ ಮಾಡಿದ್ರು. ಏನು ಕಂಪ್ಲೇಂಟ್ ಮಾಡ್ತಾರೆ, ಬೈತಾರೆ, ಹುಡುಗರು ಬಿಡೋರು ಅಂತ. ಅವರು ಭಾಳ ನಿಯತ್ತಿನ ಹೋಟ್ಲುಗಳು. ಅದೆಲ್ಲ ಆದಮೇಲೆ ಫ್ರೀ ಕೊಟ್ಟು ಕಳಿಸೋರು, ಕದಿಗಬಾರ್ದು, ಕಳ್ತನ ಆ ನೀತಿ ಪಾಠ ಹೇಳಿ ಕಳಿಸೋರು. ಇಲ್ಲಿ ಕದಿಯೋ ಬೇರೆ ಕಡೆ ಕದ್ಕೊಂತೀವಿ ಅಂತ ನಾವು ಪ್ಲ್ಯಾನ್ ಹಾಕೊಂಡು ಈ ಥರ ಓದ್ಕೊಂಡು ಬಂದು SLC ಹೆಂಗೋ ಪಾಸಾಗಿ, PUC 35%, 36%, ಮಿನಿಮಮ್ ಪಾಸಿಗೆ 30 ಇತ್ತು ಅವಾಗ, ನಿಮ್ಗೆ ಗೊತ್ತಿರ್ಬೋದು. ಹೌದು, ಸಬ್ಜೆಕ್ಟಲ್ಲಿ 30 ಬರ್ಬೋದು, ಆವ್ರೇಜು 35 ಕರೆಕ್ಟ್, 35 ಬರಬೇಕು. ಅವಾಗ ಮೆಡಿಕಲ್ ಕಾಲೇಜ್ಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಡಾಕ್ಟ್ರ್ ಮಾಡಬೇಕು ಇವನ್ನ ಅಂತ ಎಲ್ಲ ಒಚ್ಚಿದ್ರು. ನನ್ನ ಅಪ್ಪ ಅಮ್ಮ ಕರ್ಕೊಂಡು ಬಂದರು. ಮೆಡಿಕಲ್ ಕಾಲೇಜ್ನಲ್ಲಿ ಟಿಕೆಟ್ ಕೊಡಿ, ಇದನ್ನು ಕೊಡ್ತಾರೆ ಯಾರು ಅವ್ರು ತಿಳ್ಕೊಂಡು, ನಮ್ಮ ಅಪ್ಪ ತಿಳ್ಕೊಂಡು ಸ್ವಲ್ಪ ಓದಿದ್ರಲ್ಲ, ಇಂಥ ಕಡೆ ಇದನ್ನು ಕೊಡ್ತಾವ್ರಂತೆ ಫಾರಮ್ಸು, ಭರ್ತಿ ಮಾಡೋಣ ಅಂತ. ನನಗೆ ನನ್ನ ಮಾರ್ಕ್ಸ್ ನೋಡಿದ್ರೆ ಅವ್ರು ನೋಡಿದ್ದಾರೆ, ಆದರೆ ಅವ್ರಿಗೇನು ಗೊತ್ತಾಗಲಿಲ್ವೇನು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾರ್ಕ್ಸ್ ಎಷ್ಟು ಬರಬೇಕು ಏನು ಅಂತಲೂ ಗೊತ್ತಿಲ್ಲ. ಹೋಗಿ ಕ್ಯೂನಲ್ಲಿ ನಿಂತಿದ್ದೆ ನಾನು, 3 ಜನ 4 ಜನ ಆಯಿತು. ಸುಮ್ಮನೆ ಹಂಗೆ ಅವ್ರ ಕಾರ್ಡ್ಗಳು ನೋಡ್ತಿದ್ದೆ, ನನ್ನ ಕಾರ್ಡ್ ಇಟ್ಕೊಂಡಿದ್ದೆ ನಾನು, ಮಾರ್ಕ್ಸ್ ಕಾರ್ಡ್. ಅವರು ನೋಡಿದ್ರೆ 75, 70, 80 ಮೇಲೆ ಇಲ್ವೇ ಅಲ್ಲ, ಆ ಕಾಲದಲ್ಲಿ ಇದೆ ಅಯ್ಯಷ್ಟು. ಅಂದ್ಕೊಂಡು ನಾವು ಎಲ್ಲ ಬಂದು ಓದ್ಕೊಂಡವ್ರೆ ಬಿಡಿ ಅಂದ್ಕೊಂಡವ್ರು. ಗೇಟ್ ಹತ್ರ ಇಟ್ಟಾಗ ಅವ್ನಿಗೆ ಏನೇನು ಸಿಟ್ಟಿತ್ತು ಅವನಿಗೆ ನೋಡಿದವನೇ. ಏನಕ್ಕೆ ಬಂದಿದ್ಯಾ ಅಂತ ಅಂದ. ಅದೇ ಸರ್ ಅರ್ಜಿ ತಗೊಳ್ಳೋಕ್ಕೆ. ಬಟ್ ಏನು ತಿಂತಿದ್ಯಾ, ಓದ್ತಾ ಇದೆಯಾ ನೀನು, ಎಷ್ಟು ಮಾರ್ಕ್ಸ್ ಇರಬೇಕು ತಗೊಳ್ಳೋಕೆ ಅರ್ಜಿ ಅಂತ ಗೊತ್ತಿದೆಯಾ ನಿನಗೆ? ಗೊತ್ತಿಲ್ಲ ಸರ್. ಅಂದರೆ 45% ಇರಬೇಕು ಎಲಿಜಿಬಿಲಿಟಿ ಫಾರ್ ಅಪ್ಲೈ MBBS, 35 ನಿಂದು, ಯಾರೋ ಪಾಸ್ ಮಾಡೋರೆ ಅದು ಮಾರ್ಕ್ಸ್ ಹಾಕಿ. ಅದಕ್ಕೆ ಯಾಕೆ ಬೈತೀರ ಬಿಡಿ, ಇಲ್ಲ ಅಂದ್ರೆ ಆಯ್ತಪ್ಪ, ಅದಕ್ಕೆ ಹೋಗ್ತೀವಿ.
ನಡೆದಿದ್ದು ಇನ್ನೂ ಏನೇನು ನಡೀತು. ಬಂದು ಅಪ್ಪನಿಗೆ ಹೇಳಿ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಯಾರೋ ಇನ್ಫ್ಲೂಯೆನ್ಸ್ ಇದ್ರು, ಪ್ರಿನ್ಸಿಪಾಲ್ ಗ್ಯಾಸ್ ಕಾಲೇಜ್ ಅಂತ ಇತ್ತಲ್ಲ. ಹೌದು, ನಿಮಗೂ ಗ್ಯಾಸ್ ಕಾಲೇಜ್? ನಾನು ಅಲ್ಲೇ ಓದಿದ್ದು. ಆ ಮುನ್ಗೇವಪ್ಪನವರು ಮರ್ಡರ್ ಆಯ್ತಲ್ಲ, ನಾನು ಅವಾಗ ಅಲ್ಲೇ ಇದ್ದೆ. ಅದು ಅಲ್ಲಿ ಪಕ್ಕದ ಕಾಲೇಜ್ನಲ್ಲಿ BK ರಾಮಯ್ಯ ಅಂತ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು, ಸಾಯಿಲ್ ಮೆಕ್ಯಾನಿಕ್ ಸ್ಪೆಷಲಿಸ್ಟ್. ನಮ್ಮ ಅಪ್ಪನ ರಿಲೇಟಿವ್. ಓಕೆ, ಅದು ರಿಲೇಟಿವ್ ಅಂತೀನಿ, ಸಾರಿ, ಪರಿಚಯ, ದೂರದ ಸಂಬಂಧ ಅಂತೆ. ಅದೆಲ್ಲೋ ಒಂದ್ ಕಡೆ ಇಸ್ಪೀಟ್ ಆಡ್ತಿದ್ರಂತೆ, ಇವರು ಆಡೋದು ಅಭ್ಯಾಸ ಇತ್ತಂತೆ. ಹಂಗೆ ಸ್ನೇಹಿತರು ಆಗ್ಬಿಟ್ಟಿದ್ರು. ಅವನ ಹತ್ರ ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡು ಅವ್ನು ಹ್ಯಾಟ್ ಗೀಟ್ ಹಾಕೊಂಡು, ಇದೇ ಬ್ರಿಟಿಷ್ ಸ್ಟೈಲ್. ಅವ್ರೆಲ್ಲೋ ಫಾರಿನ್ಗೆಲ್ಲ ಹೋಗಿ ಬಂದ್ಬಿಟ್ಟಿದ್ರಲ್ಲ, ಸೊಂಡೆಗೊಪ್ತವ್ರು ಅವರು. ಅವರು ಕುತ್ಕೋ ಅಂತಂದ್ರು ನನ್ನ. ಚೆನ್ನಾಗಿ ಓದಬೇಕು ಗೊತ್ತಾಯ್ತಾ ಅಂತ ಮಾಮೂಲಿ ಸ್ಟೈಲು. ಅದೆಂತದೋ ಟೊಯ್ ಬೋಟ್ ಹ್ಯಾಟ್. ನಮ್ಮಪ್ಪ ಕೇಳಿದ್ರು, ಹಂಗೆ ಮೆಡಿಕಲ್ಗೆ ಹೋದ್ರೆ ಏನು ಮೆಡಿಕಲ್ಗೆ ಹೋಗೋದು, ಈ ಮಾರ್ಕ್ಸ್ಗೆ ಮೆಡಿಕಲ್ ಕೊಡ್ತಾರ ಸೀಟು? ಬಿಡು ಅಲ್ಲಿ, ಏನು ಸಮಾಚಾರ ಅಂತ ಹೋಗೋ ಬರೋ ಸ್ನೇಹಿತರು. ಈಗ ಇದು ಸೈನ್ಸ್ ಕಾಲೇಜ್ನಲ್ಲಿ ಒಂದು ಡಿಗ್ರಿನಾದ್ರು ಮಾಡ್ಕೊಳ್ಳಿ ಅವನು, ಮಾರ್ಕ್ಸ್ ಎಲ್ಲ ನೋಡು, BA ಸೇರ್ಕೊಂಬಿಡು ಅಂದರೆ ನಿನ್ನ ಯೋಗ್ಯತೆ ಅದೊಂದು ಲೆವೆಲ್ನಲ್ಲಿ ಓದ್ಕೋಬೋದು ನೀನು. ಯಾವ ಇಯರ್ ಅದು? 1969 70 ಆ ರೇಂಜಲ್ಲಿ. 60 ಅವ್ರು ಮರ್ಡರ್ ಆಗಿದ್ದು ಆವಾಗಲೇ, ಅದೇ ಟೈಮ್ ನಾವು ಇದ್ದಾಗಲೇ. ಅವಾಗ ಸೈನ್ಸ್ ಕಾಲೇಜ್ ಇತ್ತದು. ಕರೆಕ್ಟ್. ಸೈನ್ಸ್ ಆರ್ಟ್ಸು ಟೈಮ್ನಲ್ಲೇ ಭಾಗ ಆಗಿದ್ದು. ಗ್ಯಾಸ್ ಅದು ಆರ್ಟ್ಸ್ ಬೇರೆ, ಗ್ಯಾಸ್ ಇತ್ತು, ಆಮೇಲೆ ಆರ್ಟ್ಸು ಸೈನ್ಸ್ ಅಂತ ಆಯ್ತು. ಫೈನಲ್ ಇಯರ್ ನಾವಿರೋ ಟೈಮ್ನಲ್ಲೇನೋ ಅದೆಲ್ಲ ಆಗಿದ್ದು. ಹೌದು, 70ರಲ್ಲಿ ತೊನ್ನಿತ್ತು ಆ ಮನುಷ್ಯನಿಗೆ. ಕರೆಕ್ಟ್ ಅಲ್ವಾ? ಹೌದೌದು. ಸರಿ, ಆಮೇಲೆ ಅವರು BA ಸೇರ್ಕೊಂಡು, ನಾನು ಇದ್ಕೊಂಡು ಗೊತ್ತಿಲ್ಲ, BA ಸೇರಿಸ್ಕೊಂಡು ತಿರ್ಗಾ ಮೆಡಿಕಲ್ ಓದ್ಬೇಕಲ್ಲ. ಮೆಡಿಕಲ್ ಓದೋದಕ್ಕೆ BA ಹೆಂಗಾಗುತ್ತೆ ಅಂತ ನಮ್ಮ ಅಪ್ಪನಿಗೆ ಮೆತ್ತು ಕೇಳಿದೆ. ಅಂತೇನೋ ಅವನೇನೋ ಮೆಡಿಕಲ್ ಅಂತಾನೆ, ಈ ಮಾರ್ಕ್ಸಲ್ಲಿ ಇಲ್ಲೇ ಓದೋಕ್ಕಾಗುತ್ತೆ ಇವನು, ಇವನ್ನೇ ಬೈಯೋದೇನು ಪ್ರಯೋಜನ ಇಲ್ಲ, ಓದಿರೋದೇ ಆ ಥರ ಸ್ಥಿತಿ. ಬೇಕೇ ಬೇಕಾ ಓದ್ತೇವಲ್ಲ, ಇಲ್ಲಾದ್ರೂ ಕೂತ್ಕೊಂಡು ಸರಿ ಓದ್ತೀನಿ. CBZ, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ. ಅದು BSc ಅಲ್ವಾ? ಅಲ್ಲಲ್ಲ, ಅದೇನೇ BA ಕೊಡಿಸ್ಲಿಲ್ಲ ಸರ್. ಪಕ್ಕದಲ್ಲಿ ಅವ್ರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲು. ಆ ಪ್ರಿನ್ಸಿಪಾಲ್ ಇವ್ರು ಫೋನ್ ಮಾಡ್ಸಕ್ ಕೂತಿರೋದು ನನಗೆ ಸೇರ್ಸಕ್ಕೆ. BA ಅಂತ ಹೇಳಿದ್ಮೇಲೆ ನಾನು ರಿಜೆಕ್ಟ್ ಮಾಡಿದ್ನಲ್ಲ. ಆಗ ನಮ್ಮ ಅಪ್ಪನಿಗೆ ಆಯ್ತು ಬಿಡು ಅಂತ. ಅವಾಗ ಮಾರ್ಕ್ಸ್ ಇಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ, ಬಟ್ ಮೆರಿಟಲ್ಲೇ ಕೊಡ್ತಿದ್ದು, ಸ್ಟ್ರಿಕ್ಟ್ ಇರಲಿಲ್ಲ. ಅವರು ಫೋನ್ ಮಾಡಿದ್ರು ಲ್ಯಾಂಡ್ಲೈನಿಂದ. ಅವರು ಅವಾಗಿದ್ದವರು ಯಾರು ಒಬ್ರು ಇವರಿದ್ರು ಗೊತ್ತಾ ಸರ್ ನಿಮಗೆ? ಕ್ರಿಶ್ಚಿಯನ್ ಒಬ್ರು ಪ್ರಿನ್ಸಿಪಾಲ್ ಆಗಿದ್ರು ಆ ಟೈಮ್ನಲ್ಲಿ. ಹೌದು, ಭಾಳ ಒಳ್ಳೆ ಮನುಷ್ಯ, ಸ್ವಲ್ಪ ದಪ್ಪಕ್ಕಿದ್ರು. ಇವರಿಂದ ಫೋನ್ ಬಂತು ಅವ್ರಿಗೋಗಿ, ಈಗ ಅವನಿಗೆ ಮಾರ್ಕ್ಸ್ 35 ಬಂದಿರೋದು, ನನ್ನ ಬೈಬೇಡ, ಅವ್ನಿಗೆ ಸೀಟ್ ಕೊಡು, CBZ ನನ್ನ ಸಂಬಂಧಿಕರು ಕೊಡು, ಓದ್ತಾನಂತ ಏನೋ ಹೋಗ್ಲಿ ಕೊಟ್ಬಿಟ್ರು. ಹಂಗೆ CBZ ತಗೊಂಡು ಅದು ಕೂಡ ಫೇಲ್ ಆಗಿ ಕೊನೆಗೆ ಅವ್ರಿವ್ರು ಚೀಟಿ ಕೆಸ್ತು ಕಾಪಿ ಪರೀಕ್ಷೆ ಅಲ್ಲಿಗೆ ಏನೇನೋ ಬರೋದು. ಕೆಮಿಸ್ಟ್ರಿ ಏನೂ ಅರ್ಥ ಆಗಿಲ್ಲ, ಫಿಸಿಕ್ಸು, ಜುವಾಲಜಿ. ಅಷ್ಟೊತ್ತಿಗೆ ಒಬ್ಬರು ನಾಟಕದವರು ಅಲ್ಲಿ ಸಿಕ್ಕಿದ್ರು, ಮೇಷ್ಟ್ರು ಕಲಾದರ್ಶಿ ಅಂತ. ಕೇಳಿದ್ದೀರಾ? ಕಲಾದರ್ಶಿ ಅಂತ ಜುವಾಲಜಿ ಪ್ರೊಫೆಸರ್ ಆಗಿದ್ರು. ಅವ್ರಿಗೆ ನಾಟಕದ ಹುಚ್ಚಿತ್ತು. ಅವ್ರು ನಾಟಕ ಆಡ್ಸೋಕ್ಕೆ ಶುರು ಮಾಡ್ತಿದ್ರು, ಕರ್ಕೊಂಡು ಹೋಗ್ತಿದ್ರು. BSc 3 ಸತಿ ಫೇಲ್ ಆಗಿ ಡಿಗ್ರಿ ಆಮೇಲೆ ಪಾಸ್ ಆಯಿತು. ಹೆಂಗಾಯ್ತು ಅದು ಗೊತ್ತಿಲ್ಲ ನನಗೆ, ಅದಾಯಿತು. ಅದಾದಮೇಲೆ ಎಲ್ಲಿಗೆ ಹೋಗೋದು, ಏನು ಮಾಡೋದು, ಕೆಲಸ ಸಿಗ್ತಿರ್ಲಿಲ್ಲ. ಇಷ್ಟೆಲ್ಲನೂ 21 ವರ್ಷಕ್ಕೆ ಮುಗಿಸ್ಬಿಟ್ಟಿದ್ದೀನಿ. ಓ ಮೈ ಗಾಡ್. ಎಲ್ಲ ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಮಾಡ್ಕೊಂಡು ಅವೆಲ್ಲ ಕೆಳಗಡೆ ಅವೆಲ್ಲ. ಆಗ ಏನು ಮಾಡೋದು, ರೇಸ್ ಕೋರ್ಸ್ನಲ್ಲಿ ಕೆಲಸ ಸಿಗುತ್ತೆ ಅಂತ ಗೊತ್ತಾಯ್ತು. ಅಂದರೆ ಟೆಂಪ್ರರಿ. ಅಲ್ಲಿ ನಮ್ಮ ಅಪ್ಪಂದು ಎಂಥ ವಿಚಿತ್ರ, ಆ ಕಾಲದಲ್ಲಿ ಅಲ್ಲಿನ ಸ್ಟೂವರ್ಡ್ ಯಾರೋ ಸ್ನೇಹಿತರು ಇವ್ರು ಭಾಳ ಈ ಊರಲ್ಲೇ ಈ ಸ್ಪೀಟಿಂದ ಏನೋ ಆಗಿದೆ ಸ್ನೇಹಿತರು ಇವರೆಲ್ಲ ಕಾಣಿಸುತ್ತೆ. ಎಲ್ಲೋ ಕೂತ್ಕೊಂಡು ಆಡೋರಂತ. ಆ ಕಾಲದಲ್ಲಿ ಅವಿನ್ಯೂ ರೋಡಲ್ಲಿ ಯಾರೋ ಪರಿಚಯ ಆಗಿ ಅಲ್ಲಿ ಓಡಾಡ್ತಿದ್ರಂತೆ. ಅವಾಗ ಅವ್ರ ಹತ್ರ ಕರ್ಕೊಂಡೋಗಿ ರೇಸ್ ಕೋರ್ಸ್ದಲ್ಲಿ ಟೆಂಪ್ರರಿ ಕೆಲಸ ಅಂದಾಗ ಇಮ್ಮಿಡಿಯೇಟ್ ಅವರು, ನಾಳೆಯಿಂದ ಹೋಗ್ತೇನೋ, ನಾಳೆಯಿಂದಲ್ಲ ಬುಧವಾರದಿಂದ, ವಾರಕ್ಕೆ 3 ದಿವಸ ಇರುತ್ತೆ, 10 ರೂಪಾಯಿ ಪರ್ ಡೇ, ಓಕೆನಾ? ಏನು ಓಕೆ ಅನ್ನೋದು ನಮ್ಗೆ ಮಣ್ಣಂಗಟ್ಟಿ ಸಿಕ್ಕಿದ್ರೆ ಟಿಕೆಟರಿಗೆ ಅದು ಕೌಂಟ್ರ್ನಲ್ಲಿ. ಆವಾಗ LLBಗೆ ಎಲ್ಲೂ ಸಿಗ್ತಿಲ್ಲ ಅಂತ ಗೊತ್ತಾದ್ಮೇಲೆ ಅಷ್ಟೊಂದು ನಾಲೆಡ್ಜ್ ಬಂತು, ನನ್ನ ಮಾರ್ಕ್ಸು ಇವೆಲ್ಲ. ಲಾ ಕಾಲೇಜ್ನಲ್ಲಿ ಅರ್ಜಿ ಹಾಕಿದ್ರೆ ಸಾಕು, ಹೋಗಿ ಅರ್ಜಿ ಹಾಕೋದೇನು, ಫೀಸ್ ಕಟ್ಟೋದು, ಸೇರ್ಕೊಳ್ಳೋದು. ಎಷ್ಟು ಜನ ಬೇಕಾದ್ರೂ ಇಂಟೇಕ್ ಇತ್ತಲ್ಲ, ಅದೇನು 10 ಜನ 20 ಜನ ಅಂತ. ಹಂಗೆ LLB ಗೌರ್ಮೆಂಟ್ ಲಾ ಕಾಲೇಜ್ನಲ್ಲಿ LLBಗೆ ಸೇರ್ಕೊಂಡು ಇಲ್ಲಿ ಓದ್ತಿದ್ದೆ. ನಾಟಕಕ್ಕೆ ಯಾಕೆ ಬಂದೆ ಅಂದರೆ, ಆ ಕಲಾದರ್ಶಿ ಅವರು ಒಂದು ನಾಟಕ ಮಾಡಿಸಿದ್ರು, ಏಜ್ ಬಾರ್ ಅಂತ. ಅವರೇ ಬರೆದಿರೋ ನಾಟಕ. ಅವ್ರಿಗೆ ಹುಚ್ಚಿತ್ತು. ಅವ್ರಿಗೆ ಎಂತ ಹುಚ್ಚಿತ್ತು ಅಂದರೆ, ಜಯಂತಿ ಅವ್ರ ಜೊತೆ ಹೀರೋ ಮಾಡ್ಬೇಕು ನಾವು ಅವತ್ತಿನ ಕಾಲಕ್ಕೆ. ಸ್ವಲ್ಪ ಸ್ಮಾರ್ಟ್ ಆಗಿದ್ರು. ನೀವು ನೋಡಿದ್ರು? ನಿಮ್ದು ಯಾವ ಸಬ್ಜೆಕ್ಟ್ಗಳು? ನಂದು MSTP, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಹಂಗಾರೆ ಇದು ಸಂಬಂಧ ಇಲ್ಲ ನನಗೆ. ಎಲ್ಲೋ ಕಲರ್ ಡ್ರೆಸ್ ಹಾಕೊಂಬರೋರು ಸರ್, ವಿಚಿತ್ರವಾಗಿ. ಅವರು
ಸೊ ಅಕಾಡೆಮಿಕಲಿ ನೀವು ಇಷ್ಟೊಂದು ವೀಕ್ ಆಗಿದ್ದವರು ಇಷ್ಟೊಂದು ಜವಾಬ್ದಾರಿಯುತವಾದ ಮನುಷ್ಯ ಹೇಗಾದ್ರಿ? ಅನುಭವ ಪಾಠ ಕಲಿಸಿರ್ಬೋದು. ಅನುಭವ, ಬಡತನ ಅಂದ್ರೆ ನಾನು ಹೇಳ್ತಿರೋದು ಊಟಕ್ಕಿಲ್ದೇ ಇರೋಷ್ಟು ಬಡತನ ಅಲ್ಲ, ಬಡತನ ಅಂದ್ರೆ ಬಿಲೋ ದಿ ಆವರೇಜ್. ಅದನ್ನೆಲ್ಲ ಮೀರಿ ಸಮಾಜದ ಬಗ್ಗೆ ಚಿಂತನೆ ಅಲ್ಲ, ಇದೆಲ್ಲ ಬಂದಿದ್ದು ನಾನು BSc LLB ಓದುವಾಗಲೂ ಬಂದಿರಲಿಲ್ಲ. ಹುಡುಗಾಟ ಆಡ್ಕೊಂಡೆ ಯಾವುದೋ ಚುನಾವಣೆಗೆ ನಿಂತ್ಕೊಂಡು ಯೂನಿಯನ್ ಚುನಾವಣೆಗೆ ನಿಲ್ಸ್ಕೊಂಡು ಅವ್ರು ಯಾರೋ ಒಬ್ಬರು ಶ್ರೀಮಂತ ಒಬ್ಬ ಹೆಣ್ಮಕ್ಳಿಗೆ ಏನೋ ಗಲಾಟೆ ಆಯ್ತು ಅಂತ ಅವ್ನು ರೌಡಿ ಅಂತ ಅಂದ್ಬಿಟ್ಟು ಅವ್ನು ಸೋಲ್ಸಕ್ಕೆ ಎಲ್ಲ ಹೆಣ್ಮಕ್ಳು ಸೇರಿಸ್ಕೊಂಡು ಅಮಾಯಕ ಇವನು ಅಂತ ಕರ್ಕೊಂಡು ಅಮಾಯಕ ಅಂತ ಆಗೋಗಿತ್ತಲ್ಲ ನಾನು ಅವಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಅಮಾಯಕ ಆದ್ರೆ ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಆಗಿದ್ರು ಅಂತ ಕಾಣಿಸುತ್ತೆ. LLBಗೆ ಸೇರ್ಬೇಕಾದ್ರೆ ಟವಲ್ಲು ಅವ್ರ ಪಂಚೆ ಡ್ರೆಸ್ ಎಲ್ಲ ನನಗೆ ಇಂಪ್ಯಾಕ್ಟ್ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ದೊಡ್ಡ ಮನುಷ್ಯ ಓದೋರಂತೆ, PhD ಮಾಡೋರಂತೆ, ಹಿಂಗೆ ಓಡಾಡ್ತಾವ್ರಲ್ಲ ಇವರು ಅಂತ ಅಂದಾಗ ಯಾಕೆ ನಾವು ಲಾ ಕಾಲೇಜಿಗೆ ಪಂಚೆ ಜುಬ್ಬ ಒಂದು ಟವಲ್ ಹಾಕೊಂಡು ಹೋಗ್ತಿದ್ದೆ. ಅದು ದೊಡ್ಡ ಸುದ್ದಿ ಆಗೋಯ್ತು. ಒಬ್ಬನೇ ನಾನು 3 ಕಾಸಿನ ಇಂಗ್ಲೀಷ್ ಬರಲ್ಲ, ಬರೀ ಇಂಥ ಕನ್ನಡ ಮಾತ್ರ. ಅವ್ರಿಗೆ ಇಂಥವ್ನು ನಿಲ್ಲಿಸಿ ಅವ್ರಿಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ಅಲ್ಲಿನ ಹೆಣ್ಮಕ್ಳು ಶ್ರೀಮಂತರೆಲ್ಲ ಬರ್ತಿದ್ದವ್ರು. ಒಂದು ಕ್ಯಾಟಗರಿ ಲಾ ಕಾಲೇಜ್ನಲ್ಲಿ ಇದ್ದವರು ಮ್ಯಾಕ್ಸಿಮಮ್ ಶ್ರೀಮಂತರು ಹೆಣ್ಮಕ್ಳು ಹುಡುಗರು ಅಂಡ್ ಪಾಪೋಲಿಗಳೇ ಒಂದು ಥರದಲ್ಲಿ ಎಲ್ಲ ಥರದಲ್ಲಿ. ನಮ್ಮಂಥವ್ರು ಎರ್ಕೊ ದೂಸು ಇದನ್ನ ತೆಗೆದಾಕ್ದಂಗೆ ಕಪ್ಪೆ ಇದ್ರ ಮೀನಿನಿಂದ ನೀರು ನಾಚಿಕಾಕ್ದಂಗೆ ಹಾಕ್ಬಿಟ್ಟಂಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀವಿ ಅಲ್ಲಿ. ನೋಡಿದ್ರೆ ಅವ್ರು ಇಂಗ್ಲೀಷ್ ಭಯ, ಕಾರಲ್ಲಿ ಬರ್ತಾರೆ, ಮೋಟ್ರ್ ಬೈಕಲ್ಲಿ ಬರ್ತಾರೆ, ಸೈಕಲ್ಲು ಇಲ್ಲ ನಮ್ಮ ಹತ್ರ. ಆದ್ರೂ ಓದ್ತಿದ್ದು ಅವಾಗಲೇ ರಿಚರ್ಡ್ ನನ್ನ ಕ್ಲಾಸ್ಮೇಟು, ರಿಚರ್ಡ್ ಲೂಯಿಸ್, ಆಮೇಲೆ ರಾಜೇಂದ್ರ ಬಾಬು, ರಾಜೇಂದ್ರ ಸಿಂಗ್ ಬಾಬು ಅಲ್ಲ, ಬಾಬು ಚಿಕ್ಕಬಳ್ಳಾಪುರ ಬಾಬು. ಅವ್ರಿಗೆ ಸಿನಿಮಾ ಹುಚ್ಚು ಅವಲೇ ಇತ್ತು, ಅವನಲ್ಲಿ ಓದ್ತಿದ್ದ. BL ಶಂಕರ್ ನನ್ನ ಕ್ಲಾಸ್ಮೇಟ್. ನಾವೆಲ್ಲ ಅದನ್ನ ನೋಡ್ಬಿಟ್ಟು ನಮಗೆ ಗಾಬರಿ. ಇಷ್ಟು ಇನ್ನು ಯೂನಿಯನ್ ಬಂದಾಗ ಅವ್ರ ಮೇಲೆ ಏನೋ ದ್ವೇಷ, ಅವ್ರವ್ರ ಹೆಣ್ಮಕ್ಳಿಗೂ ಅವ್ರಿಗೂ ಹುಡುಗರಿಗೂ ಆಗಿ ಅವ್ನು ನಿಂತ್ಬಿಟ್ಟಿದ್ದ, ದುಡ್ಡು ಗಿಟ್ಟು ಖರ್ಚು ಮಾಡಿ ಸಿಗರೇಟ್ ಆ ಕಾಲದಲ್ಲೇ ಸೇರ್ತಿದ್ದು ನಾವು ಅಂಥವ್ರು. ಅವನ್ನ ಸೋಲಿಸ್ಬೇಕು ಅಂತ, ಅದು ಎಂಥದ್ದು ಏನೋ ಉಪಯೋಗ ಬರದೇ ಇರೋಂಥ ವ್ಯಕ್ತಿನ ಸೋಲಿಸ್ಬೇಕು ಅಂತ ನನ್ನ ಸೆಲೆಕ್ಟ್ ಮಾಡಿ. ನನ್ನ ಮುಟ್ಟಿದ್ರೆ ಭಯ, ನಾನು ಹೆಣ್ಮಕ್ಳು ಮುಟ್ಟೋದೇ ಭಯ ನಮ್ಗೆ. ಆ ಥರ ಬಂದೆಲ್ಲ ಬಂದ್ಕೊಂಡು ನನಗೆ ಲೇವಡಿ ಮಾಡ್ತಾವ್ರೆ, ವ್ಯಂಗ್ಯ ಮಾಡ್ತಾವ್ರೆ, ನಮ್ಮನ್ನ ಅಪಹಾಸ್ಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದು. ಆಮೇಲೆ ಹೆಂಗೋ ಮಾಡಿ ಇಲ್ಲ ಒಪ್ಸಿ, ನನ್ನ ಹತ್ರ 5 ಪೈಸೆ ದುಡ್ಡಿಲ್ಲ, ಸೋಲ್ತೀನೋ ಗೆಲ್ತೀನೋ, ಕಾಪಿ ಕಾಸ್ಕೊಂಡು ನಮಗೆ ದುಡ್ಡಿಲ್ಲ, ನನಗೆ ಯಾಕೆ ಬೇಕಾಗಿದೆ ಇದು, ಆಮೇಲೆ ನಮಗೆ ಮಾತಾಡೋದು ಬರೋದಿಲ್ಲ, ತಲೆ ಕೆಡಿಸ್ಕೊಬೇಡಿ ಬಿಡಿ ಅಂತ ಅವ್ರು ಏನೇನೋ ಕೈಯೆಲ್ಲ ಹಾಕೊಂಡು ಜಾಯಿಂಟ್ ಸೆಕ್ರೆಟರಿಯಾಗಿ ಗೆದ್ದೇ ಬಿಟ್ಟೆ ಅವನ ಮೇಲೆ. ಇದು ನನ್ನ ರಾಜಕೀಯಕ್ಕೆ ಎಂಟ್ರಿ ಗೊತ್ತಿಲ್ಲದೆ ಆಗಿದ್ದು. ಹಾಗೇನೆ ಕೆಲಸದಲ್ಲಿ ಇದ್ನಲ್ಲ ಅಲ್ಲೆಲ್ಲ, ಅವಾಗ ವಯಸ್ಸು ಅನಿಸಿಲ್ಲ. ಒಂದು ಕೆಲಸ ಹೆಂಗೆ ಸಿಕ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದೆ ನಾನು. ಎಲ್ಲಿ? ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕ್ಲರ್ಕ್ ಆದೆ. LLB ಫೇಲ್ ಆಯಿತು ಬಿಡಿ, ಇದುವರೆಗೂ ಪಾಸ್ ಮಾಡಿಲ್ಲ, ಸ್ಟಿಲ್ ಸ್ಟೂಡೆಂಟ್ ನಾನು. ಯಾರೋ ಕೇಳಿದ್ರು ಯಾಕೆ LLB ಫೇಲ್ ಆಗಿಲ್ಲ, ದುಃಖ ಆಗಲಿಲ್ಲ. ದುಃಖ ಯಾಕೆ ಮಾಡಬೇಕು, ಇತ್ತೀಚಿನ ಆ ದಿನಗಳಲ್ಲಿ ಈ ಸಾವು ಇವೆಲ್ಲ ನೋಡಿದಾಗ ಬೇಜಾರಾಗುತ್ತೆ ನನಗೆ. ಮಾರ್ಕ್ಸ್ ಕಡಿಮೆ ಬಂತು, ಸೂಯಿಸೈಡ್ ಮಾಡ್ಕೊತ ದರಿದ್ರೆ ಗೊತ್ತಿಲ್ಲ. ಆ ಥರ ಕಡಿಮೆ ಬಂದರೆ ಹಿಂಗೆಲ್ಲ ಆಗಕ್ಕೆ ಸಾಧ್ಯ ಇರೋದು ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರು. ನೋಡಿ ಸರ್, ಒಬ್ಬ ಡಾಕ್ಟ್ರ್ ಆಗ್ಬೇಕಾದ್ರೆ ಒಳ್ಳೆ ಡಾಕ್ಟರ್ಸ್ಗಳನ್ನ ಹುಡ್ಕೊಂಡು ನೀವು ಹೋಗ್ತಿರಲ್ಲ, ಅವ್ರು ಯಾರನ್ನ ಹೇಳಿ ಹುಡುಗರು ಹುಡ್ಕೊಂಡು ಹೋಗ್ತೀರಾ? 30 ವರ್ಷ ಸರ್ವಿಸ್ ಆಗಿದೆ ಡಾಕ್ಟ್ರಿಗೆ, ಅವತ್ತಿಂದ ದೊಡ್ಡ ಡಾಕ್ಟ್ರು. ಹಾಗೆ ಲಾಯರ್ ಹುಡುಕೊಂಡು ಹೋಗೋದೆ ಅಂತವ್ರು ಹುಡುಕಿದ್ರು. ಅದಕ್ಕೆ ನಾನು ಆ ಥರ ಒಳ್ಳೆ ಲಾಯರ್ ಆಗಬೇಕು ಅಂತ ಓದ್ತಾ ಇದ್ದೀನಿ, ಇನ್ನು ಬಿಟ್ಟಿಲ್ಲ, ತಮಾಷೆಗೆ ಅಷ್ಟೇ. ಈಗ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ನೀವು ಅಧ್ಯಕ್ಷರಾಗಿದ್ದೀರಿ. ಅದಾದ್ಮೇಲೆ ಮುಂಚೆ ಅದು ಹೆಂಗೆ ಬಂದೆ ಅಂದರೆ, ಮೊದಲು